ಕುಡಿದು ಬಂದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸರು ಮತ್ತು ವೈದ್ಯರ ಮೇಲೆ ಮಂಗಳಮುಖಿಯರು ಹಲ್ಲೆ ನಡೆಸಿದ ಘಟನೆ ದಾವಣಗೆರೆಯಲ್ಲಿ ನಡೆಯಿತು. ನಿನ್ನೆ ರಾತ್ರಿ ಪಾನಮತ್ತರಾಗಿ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದ 4-5 ಮಂಗಳಮುಖಿಯರು ಈ ರೀತಿ ಹಲ್ಲೆ ನಡೆಸಿದ್ದಾರೆ. ಕುಡಿದು ಅಸ್ವಸ್ಥಗೊಂಡಿದ್ದ ಮಂಗಳಮುಖಿಯರು ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದಿದ್ರು. ಆದರೆ ಸೌಜನ್ಯದಿಂದ ವರ್ತಿಸಿದರೆ ಮಾತ್ರ ಚಿಕಿತ್ಸೆ ಕೊಡೋದಾಗಿ ವೈದ್ಯರು ಹೇಳಿದ್ದಾರೆ. ಇದರಿಂದ ಕೋಪಗೊಂಡ ಮಂಗಳಮುಖಿಯರು ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮಧ್ಯ ಪ್ರವೇಶಿಸಿದ ಪೊಲೀಸ್ ಪೇದೆ ನಾಗರಾಜ್ ಮೇಲೆಯೂ ಹಲ್ಲೆ ಮಾಡಿದ್ದಾರೆ. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ರು. ಆ ವೇಳೆ ಮಂಗಳಮುಖಿಯರು ತಮ್ಮ ಬಟ್ಟೆ ಬಿಚ್ಚಿ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇಬ್ಬರು ಮಂಗಳಮುಖಿಯರನ್ನ ಬಂಧಿಸಲಾಗಿದೆ. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವರದರಾಜ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಏನಿದು ಗಲಾಟೆ, ಮಂಗಳಮುಖಿಯರ ಹೈಡ್ರಾಮಾ? ಪ್ರತಿಮಾ, ಕಳೆದ ರಾತ್ರಿ 11 ಗಂಟೆ ಮೇಲೆ ಅಂದ್ರೆ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ 4 ಮಂಗಳಮುಖಿಯರು ಚಿಕಿತ್ಸೆಗೆ ಹೋಗಿದ್ದಾರೆ. ಅಂದ್ರೆ ಈ ಸಂದರ್ಭದಲ್ಲಿ ಅವರು ಪಾನಮತ್ತರಾಗಿದ್ರು, ಕುಡಿದ ಅಮಲಿನಲ್ಲಿ ತೇಲ್ತಾ ಇದ್ರು. ಇದರಲ್ಲಿ ಒಬ್ಬರಿಗೆ ತುಂಬಾ ಅಸ್ವಸ್ಥರಾಗಿರ್ತಾರೆ. ಇವ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಬೇಕು ಅಂದ್ಬಿಟ್ಟು ಅವ್ರು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಆಗಿ ಶಶಿಧರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅವ್ರ ಬಳಿ ಹೋಗಿ ಇವರು ಚಿಕಿತ್ಸೆಗೆ ನೀಡಿ ಅಂದ್ಬಿಟ್ಟು ಕೇಳಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ. ಅಂದ್ರೆ ನೀವು ಸೌಜನ್ಯವಾಗಿ ವರ್ತನೆ ಮಾಡಿದ್ರೆ ನಾವು ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇವರು ಪಾನಮತ್ತರಾಗಿದ್ರಿಂದ ನಾವು ಇದನ್ನ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ ಅಂದ್ಬಿಟ್ಟು ಮಾತುಗಳನ್ನ ಸಹ ಹೇಳಿದ್ದಾರೆ. ಆದ್ರೆ ಇವರು ಅಂದ್ರೆ ತಮ್ಮ ದುಂಡಾವರ್ತನೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವೈದ್ಯರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಅದೇ ಸಂದರ್ಭದಲ್ಲಿ OP ಇದ್ದಂತಹ ನಾಗರಾಜ್, ಪೊಲೀಸ್ ಪೇದೆ ನಾಗರಾಜ್ ಅವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಹ ಅವ್ರ ಮೇಲೂ ಸಹ ಹಲ್ಲೆಯನ್ನ ಮಾಡಿದ್ದಾರೆ. ಅವ್ರಿಗೆ ಕೈಗೆ ಮತ್ತು ಕೆನ್ನೆ ಭಾಗಕ್ಕೆ ಅಲ್ಲಿಂದ ಕಚ್ಚಿದ್ದಾರೆ. ಮತ್ತೆ ಅವರ ಬಳೆಗಳನ್ನ ತಗೊಂಡು ಅವರ ತಲೆ ಮೇಲೆಲ್ಲ ಸಹ ಹಲ್ಲೆಯನ್ನ ನಡೆಸಿದ್ದಾರೆ. ಅಂದ್ರೆ ಇವರು ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಮಾಡಲ್ಲ ಅಂದ್ಬಿಟ್ಟು ಹೊರಗೆ ಕಳ್ಸಿದ್ದಾರೆ. ಅದ ನಂತರ ಆ ಶಟರ್ ಅನ್ನ ಹಾಕೊಂಡು ಒಂದು ಅಸಭ್ಯವಾಗಿ ಬಟ್ಟೆಗಳನ್ನ ಬಿಚ್ಚಿ ಅವರು ಒಂದು ರೀತಿ. ವರದರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಹಾಗೇನೆ ಇನ್ನು ಹಲ್ಲೆಗೊಳಗಾದಂತಹ ಪೇದೆ ನಾಗರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ತಾವು ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಇದ್ರ, ಏನ್ ನಡೀತು ಅಂತ? ಮೇಡಮ್, ರಾತ್ರಿ 11:45 ಸುಮಾರಲ್ಲಿ ಒಂದು 4 ಜನ ಮಂಗಳಮುಖಿಯರು ಚಿಕಿತ್ಸೆ ಸಲುವಾಗಿ CG ಆಸ್ಪತ್ರೆಗೆ ಬಂದಿದ್ರು. ಓಕೆ. ಚಿಕಿತ್ಸೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಅಂತ ಇದ್ರು. ಅವ್ರ ಮಧ್ಯೆ ಮತ್ತು ಮಂಗಳಮುಖಿಯವ್ರ ಮಧ್ಯೆ ಮಾತಿನ ಮಾತು ವಾಗ್ವಾದ ಬೆಳೆದಿದೆ. ಆ ವಾಗ್ವಾದ ಬೆಳೆದ ಅದು ಹಲ್ಲೆಗೆ ಮುಂದಾಗಿದ್ದಾರೆ ವೈದ್ಯಾಧಿಕಾರಿಗಳ ಮೇಲೆ. ಹಲ್ಲೆಗೆ ಮುಂದಾದ ಸಂದರ್ಭದಲ್ಲಿ ನನಗೆ ವೈದ್ಯಾಧಿಕಾರಿಗಳು ಕರೆ ಕೊಟ್ರು. ಕರೆ ಕೊಟ್ಟಾಗ ನಾನು ಕೂಡಲೇ ಇಮಿಡಿಯೇಟ್ ಆಗಿ ನಾನು ಒಳಗಡೆ ಹೋದೆ. ಅವ್ರ ಕ್ಯಾಶುಯಾಲಿಟಿ ರೂಮ್ ಹತ್ರ ಆಫೀಸ್ ಚೇಂಬರ್ ಅಲ್ಲಿ. ಅವರು ನಾನು ಹೋದಂತ ಸಂದರ್ಭದಲ್ಲಿ ತಮ್ಮ ಮೈ ಮೇಗಳ ಬಟ್ಟೆಗಳನ್ನ ಕಳಿಸ್ಬಿಟ್ರು ಮೇಡಮ್. ಅವ್ರು ವ್ಯವಸ್ಥೆಗೊಳಿಸಿರೋ ಬಟ್ಟೆಗಳನ್ನೆಲ್ಲ ನಾನು ಆ ರೀತಿ ಬಟ್ಟೆಗಳನ್ನೆಲ್ಲ ತೆಗಿಬಾರ್ದು ಅಂತ ಹೇಳ್ದೆ. ಅವ್ರು ನನ್ ಮಾತಿಗೂ ಬೆಲೆ ಕೊಡದೆ ನನ್ನ ಮೇಲೆ ನೀನೇ ಅವನ ಪೊಲೀಸ್ ಮಮ್ಮ ಅಂತ ಹೇಳಿ ನನ್ಗೂ ಕೂಡ ಹಲ್ಲೆ ಮಾಡಿ ಕಚ್ಬಿಟ್ರು 2 ಕಡೆ. ನನ್ನ ಮತ್ತು ಕೆನ್ನೆಗೆ ಮತ್ತೆ ಕೈಗೆಲ್ಲ ಕಚ್ಬಿಟ್ರು. ನಂತರ ನಾನು ಸುಧಾರಿಸ್ಕೊಂಡು ಮೇಲೆದ್ದು ಅವರಿಗೆಲ್ಲ ಬುದ್ಧಿವಾದ ಹೇಳಿ ನಂತರ ನನ್ನ ಜಿಲ್ಲಾ ಪೊಲೀಸ್ ನಮ್ಮ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದೆ. ನಮ್ಮ ಎಲ್ಲ ಹಿರಿಯ ಮೇಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದ್ರು. ನಮ್ಮ CPI ಸಾಹೇಬ್ರು ರಾತ್ರಿ ಸಂಗಣ್ಣ ಸಾಹೇಬ್ ಅಂತ ಇದ್ರು, ಅವರು ಕೂಡ ಬಂದ್ರು. ಅವ್ರಿಗೂ ಕೂಡ ಹಲ್ಲೆಗೆ ಮುಂದಾದ್ರು. ನಂತರ ನಮ್ಮ SP ಸಾಹೇಬ್ರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. ಎಲ್ಲ ಪರಿಸ್ಥಿತಿ ಶಾಂತಗೊಳಿಸಿದ್ರು. ಏನ್ ಕ್ರಮ ಆಗಿದೆ? ಯಾಕಂದ್ರೆ ಪೊಲೀಸರ ಮೇಲೆ ಹಲ್ಲೆ ಆಯ್ತು, ಜೊತೆಗೆ ಅಲ್ಲಿ ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ, ಜೊತೆಗೆ ಅಸಭ್ಯ ವರ್ತನೆ, ಸಾಕಷ್ಟು ಗಮನ ಹರಿಸುವಂತಹ ಹೊಡೆದಾಕಿದ್ರು. ಈ ಬಗ್ಗೆ ನಾನು ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ವೈದ್ಯ ಅಧಿಕಾರಿಗಳ ಸಲಹೆ ಮೇರೆಗೆ ಲಿಖಿತ ದೂರ ನೀಡಿದ್ದೀನಿ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕಾನೂನು ಕ್ರಮ ಏನ್ ಕೈಗೊಂಡಿದ್ದಾರೆ ನಾಗರಾಜ್ ಅವರೇ? ಮೇಡಮ್, ಅವರು ಸರ್ಕಾರಿ ಕಟ್ಟಡದ ಆಸ್ತಿ ಪಾಸ್ತಿ ಮತ್ತು ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಬಗ್ಗೆ ಒಂದು ಕೇಸ್ ಮಾಡಿದ್ದಾರೆ. ಮತ್ತು ನಮ್ಮ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರೋ ಬಗ್ಗೆ ಒಂದು ಕೇಸ್ ಮಾಡಿದ್ದಾರೆ. ನಮ್ಮ ಮೇಲೆ ಹಲ್ಲೆಗೆ ಮುಂದಾಗಿದ್ದು ಮತ್ತು ನಮ್ಮ ತಡೆದಿರೋ ಬಗ್ಗೆ, ವೈದ್ಯಾಧಿಕಾರಿಗಳಿಗೆ ಪ್ರಾಣಿ ಬೆದರಿಕೆ ಹಾಕಿರೋ ಬಗ್ಗೆ, ಈ ಬಗ್ಗೆ ಎಲ್ಲ ಕೇಸ್ ರಿಜಿಸ್ಟರ್ ಆಗಿದೆ. ಎಸ್, ಥ್ಯಾಂಕ್ ಯು ನಾಗರಾಜ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಡಾಕ್ಟರ್ ಶಶಿಧರ್ ಕೂಡ ಹಲ್ಲೆಗೊಳಗಾದಂತಹ ವೈದ್ಯರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್, ನಮಸ್ಕಾರ. ಡಾಕ್ಟರ್, ಈಗ ಚಿಕಿತ್ಸೆಗೆ ಅಂತ ಬಂದಂತಹವರು ನಿಮ್ಮ ಮೇಲೆ ಹಲ್ಲೆ ಮಾಡಕ್ ಮುಂದಾಗ್ತಾರೆ ಅಂತಂದ್ರೆ ಬಹಳ ಆಘಾತಕಾರಿ. ಏನ್ ನಡೀತು ಸರ್?
ಏನಿಲ್ಲ ಮೇಡಮ್, ಅವರು ಆಕ್ಚುಲಿ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರು. ಅಂದ್ರೆ ಏನೋ ಯಾವ್ದೋ ಲವ್ ಫೇಲಿಯರ್ ಆಯ್ತು, ನನ್ನ ಫ್ರೆಂಡು ಇದನ್ನ ಆಲ್ಕೋಹಾಲ್ ತಗೊಂಡಿದ್ದಾಳೆ, ಸೊ ಇವರಿಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಬಂದ್ರು. ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ, ಬಟ್ ಅವ್ರ ಅವ್ಯಾಕ ಶಬ್ದಗಳಿಂದ ನಿಂದಿಸ್ತಾ ಇದ್ರು. ನಿಮ್ಮನ್ನ ಇಲ್ಲ ಪರ್ಟಿಕ್ಯುಲರ್ ನಮ್ಮನ್ನೇ ಅಂತಲ್ಲ, ಏನೇನೋ ಬೈಕೊಂಡು ಏನೋ ಮಾಡ್ತಾ ಇದ್ರು, ಬಹಳ ಜೋರಾಗಿ ಗಲಾಟೆ ಮಾಡ್ತಾ ಇದ್ರು. ನಾನು ಅದಕ್ಕೆ ದಯವಿಟ್ಟು ಹಾಸ್ಪಿಟ್ಲ್ ಇದು ಹಿಂಗೆಲ್ಲ ಕಿರ್ಚಬಾರ್ದು, ಇಲ್ಲಿ ನಿಧಾನಕ್ಕೆ ಮಾತಾಡಿ ಮತ್ತೆ ನಮಗೂ ಅವಕಾಶ ಮಾಡ್ಕೊಡಿ ಪೇಷಂಟ್ ಜೊತೆಗೆ ಮಾತಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಅವ್ರಿಗೆ ಕೇಳ್ಕೊಂಡ್ವಿ. ಬಟ್ ಸಡನ್ ಆಗಿ ಅವ್ರು ಅದೇನೋ ಚಪ್ಪಾಳೆ ಹೊಡ್ಕೊಂಡ್ಬಿಟ್ಟು ಜೋರಾಗೆ, ಆಮೇಲೆ ಬಿಚ್ಕೊಂಡ್ಬಿಟ್ಟು ಅದನ್ನ ಅವ್ರ ಬಟ್ಟೆನ ಎದುರುಗಡೆ ಎಲ್ಲ ಬಹಳ ಇದ್ರು. ಸೊ ನಾವು ರೂಮ್ ಒಳಗಡೆ ಹೋದ್ರೆ ಅಲ್ಲಿ ಅವರು ನಾಗರಾಜ್ ಅವರು ಹೊರಗಡೆ ಕಳಿಸ್ಲಿಕ್ಕೆ ಬಟ್ ಅವ್ರ ಮೇಲೂ ಹಲ್ಲೆ ಮಾಡಿದ್ರು. ಅವ್ರನ್ನ ಬಿಡಿಸ್ಲಿಕ್ಕೆ ಹೋದಾಗ ನನ್ನ ಮೇಲೂ ಹಲ್ಲೆ ಮಾಡಿದ್ರು. ಓಕೆ, ಎಲ್ಲ ಕುಡ್ದಿದ್ರಾ? ಇಲ್ಲ, ಅವ್ರು ಬಂದಿದ್ದ ಕಂಪ್ಲೇಂಟ್ ಕುಡ್ದಿದ್ದಾಳೆ, ಇವಳಿಗೆ ಏನೂ ತಕೊಂಡಿಲ್ಲ, ಅದು ಲವ್ ಫೇಲ್ಯೂರ್ ಅನ್ಕೊಂಡೇ ಬಂದಿದ್ದವ್ರು. ಆಕ್ಚುಲಿ ಅವ್ರ ಜೊತೆಗೆ ಎಲ್ಲರೂ ಅದೇ ಇನ್ಶೂರೆನ್ಸ್ ಅಲ್ಲಿ ಇದ್ದಿದ್ದಂತೂ ಅನ್ಸುತ್ತೆ ನಮಗೆ. ಈಗ ದೂರಂತೂ ಕೊಟ್ಟಿದ್ದೀರಿ ತಾವು? ಕೊಟ್ಟಿದ್ದೆ ಮೇಡಮ್. ಎಸ್ ಡಾಕ್ಟರ್, ಥ್ಯಾಂಕ್ ಯು ಡಾಕ್ಟರ್ ಸುವರ್ಣ ನ್ಯೂಸ್ ಮಾತನಾಡಿದ್ದಕ್ಕೆ.